ಯಾವ ಶಿಷ್ಯಂದು ಅಷ್ಟೇ ದೊಡ್ಡ ದೊಡ್ಡ ಮನೆ ಕಟ್ತೀನಿ ಹೊರಟ್ರಿ, ಎಷ್ಟು ಜನ ಇರೋದು ನೀವು? ಗಂಡ ಹೆಂಡತಿ ಮಗು, ಬೇಡ ಅಪ್ಪ ಅಮ್ಮ, ಒಂದು 10-12 ಜನ ಮನೆ ಕಟ್ಟಿ. ಆ ಥರ ಲೌಕಿಕದಲ್ಲಿ ಪಾರಮಾರ್ಥಿಕಗಳೇನಿದೆಯಾ ಲೌಕಿಕ ದಾಟಬೇಕು ಕಣೆ ಅನ್ನೋರು. ನಮ್ಗೆ ಅಷ್ಟೇ ಪಾರಮಾರ್ಥಿಕದಲ್ಲಿ ಅದೆಲ್ಲ ಏನಿಲ್ಲ ಕಣೆಯ. ನೀ ತಂದೆ ತಾಯಿಗೆ ಸರಿಯಾದ ಮಗನ ಇರಬೇಕು, ಅಲ್ಪ ತೃಪ್ತಿ ಇರಬೇಕು. ಇದೇ ಗುರುನಾಥ್ ಹೇಳಿದ ಉಪದೇಶ ಬರ್ತವೆ. ನೀನು ಈ ಬೀಜಾಕ್ಷರವನ್ನು ಜಪಿಸೋ, ನಿಂಗೆ ಈಗ ಉಪದೇಶ ಕೊಡ್ತೀನಿ, ಆ ಉಪದೇಶ ಕೊಡ್ತೀನಿ. ಯಾವತ್ತು ನಾನು 20 ವರ್ಷದ ಸರ್ವಿಸಲ್ಲಿ ಯಾರಿಗೂ ಹೇಳಿಲ್ಲ. ಆದಷ್ಟು ನಮ್ಮ ದುಡಿಮೆ, ನಮ್ಮ ಶೀಲ, ನಮ್ಮ ದುಡಿಮೆ, ನಡತೆ ಎಲ್ಲ ಪ್ರಾಮಾಣಿಕವಾಗಿರಬೇಕು. ಆಧ್ಯಾತ್ಮ ಬಗ್ಗೆ ಜಾಸ್ತಿ ಮಾತಾಡಿ ಸರ್ ಅವ್ರು ಹೇಳೋರು ಲೌಕಿಕ ಮುಖ್ಯ ಕಣೆ ಅನ್ನೋರು. ನಾವು ಲೌಕಿಕವಾಗಿ ಹೇಳೋರು, ಯಾರು ಬಂದು ಹೇಳೋರು ಸರ್, ಯಾವತ್ತು ನೀವು ಲಗೇಜ್ ಕಮ್ಮಿ ಮಾಡ್ಕೊಂಡು ಜರ್ನಿ ಮಾಡಿ, ಸಿಕ್ಕಾಪಟ್ಟೆ ಲಗೇಜ್ ಮಾಡ್ಕೊಂಡು ಜರ್ನಿ ಮಾಡಿಬಿಟ್ಟು ಅದೇ ಹೊರೆ ಆಗುತ್ತೆ ಅಂತ. ಯಾವ ಶಿಷ್ಯಂದು ಅಷ್ಟೇ ದೊಡ್ಡ ದೊಡ್ಡ ಮನೆ ಕಟ್ತೀನಿ ಹೊರಟ್ರಿ, ಎಷ್ಟು ಜನ ಇರೋದು ನೀವು? ಗಂಡ ಹೆಂಡತಿ ಮಗು, ಬೇಡ ಅಪ್ಪ ಅಮ್ಮ, ಒಂದು 10-12 ಜನ ಮನೆ ಕಟ್ಟರೆ ಅಂದ. 50 ಜನ ಮನೆ ಕಟ್ತೀನಿ, 60 ಜನ ಮನೆ ಕಟ್ತೀನಿ, ಅವೆಲ್ಲ ಇಷ್ಟಪಡ್ತಿದ್ದಿಲ್ಲ. ದೊಡ್ಡ ಕಾರ್ ತಗೋತೀನಿ, ಅದು ತಗೋತೀನಿ, ಬೇಡ ಕಣೆಯ. ದುಡ್ಡಿನ ರೂಪ ಇಟ್ಕೊಳ್ಳಿ, ಮುಂದೆ ಹೇಗೆ ಬರುತ್ತೆ ಕಾಲ ಗೊತ್ತೆ. ಸಿಂಪಲ್ಲಾಗಿ ಲಿವ್ ಮಾಡಬೇಕು, ಹೈ ಥಿಂಕಿಂಗ್ ಇರ್ಬೇಕು, ತುಂಬ ಸಿಂಪಲ್ಲಾಗಿ ಲಿವ್ ಮಾಡಬೇಕು. ತೀರಾ ಹಾಹಾಕಾರ ಪಡ್ಬೇಕು ಕಣೆ, ಅಲ್ಪ ತೃಪ್ತಿ ಇರಬೇಕು. ಬಂದಿದ್ದಕ್ಕೆ ಭಗವಂತ ಕೊಟ್ಟಿದ್ದಕ್ಕೆ ಸಂತೃಪ್ತಿಯಾಗಿರಬೇಕು, ಕೆಲಸ ಮಾಡಬೇಕು. ಆ ಥರ ಲೌಕಿಕದಲ್ಲಿ ಪಾರಮಾರ್ಥಿಕಗಳೇನಿದೆಯಾ ಲೌಕಿಕ ದಾಟಬೇಕು ಕಣೆ ಅನ್ನೋರು. ನಮ್ಗೆ ಅಷ್ಟೇ ಪಾರಮಾರ್ಥಿಕದಲ್ಲಿ ಅದೆಲ್ಲ ಏನಿಲ್ಲ ಕಣೆಯ. ನೀ ತಂದೆ ತಾಯಿಗೆ ಸರಿಯಾದ ಮಗನ ಇರಬೇಕು. ಅವ್ರನ್ನ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡಿರ್ತಾರೆ, ನೀವು ಕಷ್ಟಪಟ್ಟು ಅವ್ರನ್ನ ಕೊನೆಗೆ ಚೆನ್ನಾಗಿ ನೋಡ್ಕೋಬೇಕು, ಸಂತೋಷಪಡಿಸ್ಬೇಕು. ಕಟ್ಕೊಂಡು ಹೆಂಡತಿಗೆ ನ್ಯಾಯ ಕೊಡಬೇಕು, ಮಕ್ಕಳಿಗೆ ನ್ಯಾಯ ಕೊಡಬೇಕು, ನೀನು ಕರ್ತವ್ಯ ಮಾಡಬೇಕು. ಆದಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು, ಅಲ್ಪ ತೃಪ್ತಿ ಇರಬೇಕು. ಇದೇ ಗುರುನಾಥ್ ಹೇಳಿದ ಉಪದೇಶ ಬರ್ತವೆ. ನೀನು ಈ ಬೀಜಾಕ್ಷರವನ್ನು ಜಪಿಸೋ, ನಿಂಗೆ ಈಗ ಉಪದೇಶ ಕೊಡ್ತೀನಿ, ಆ ಉಪದೇಶ ಕೊಡ್ತೀನಿ. ಯಾವತ್ತು ನಾನು 20 ವರ್ಷದ ಸರ್ವಿಸಲ್ಲಿ ಯಾರಿಗೂ ಹೇಳಿಲ್ಲ. ಒಂದಾರಿಗೆ ಒಂದು ಅರಳು ಪಾಯಣ ಮಾಡ್ತಾರೋ, ಇದು ಮಾಡ್ತಾರೋ, ಅಲ್ಲಿ ಮಾಡ್ತಾರೋ ಅಷ್ಟು ಬರ್ತವೆ. ನೀವು ಯಾವಾಗಲೂ ಮೂಗಿಟ್ಕೊಂಡು ಓದ್ತೀರಿ, ಇದು ಮಾಡ್ಕೊಳ್ಳಿ, ತಪಸ್ಸು ಮಾಡಿ, ನಾನು ದೀಕ್ಷೆ ಕೊಡ್ತೀನಿ, ಅದನ್ನು ಯಾವತ್ತೂ ಯಾರಿಗೂ ಹೇಳ್ದಾರಲ್ಲ. ಅವ್ರು ಹೇಳಿದ್ದು ಒಂದೇ, ಲೌಕಿಕ ಜಯಿಸ್ಬೇಕಣೆ. ಪಾರಮಾರ್ಥಿಕದಲ್ಲಿ ಏನೂ ಇಲ್ಲ, ಲೌಕಿಕದಲ್ಲೇ ಇರೋದು. ಲೌಕಿಕ ಗೆಲ್ಲಬೇಕು. ಲೌಕಿಕ ಗೆಲ್ಲಬೇಕು ಅಂತ ಏನು ಮಾಡಬೇಕು? ಆದಷ್ಟು ನಮ್ಮ ದುಡಿಮೆ, ನಮ್ಮ ಶೀಲ, ನಮ್ಮ ದುಡಿಮೆ, ನಡತೆ ಎಲ್ಲ ಪ್ರಾಮಾಣಿಕವಾಗಿರ್ಬೇಕು ಕಣೆ. ಪ್ರಾಮಾಣಿಕವಾಗಬೇಕು, ಅಲ್ಪ ತೃಪ್ತರಾಗಬೇಕು, ಸಿಕ್ಕಾಪಟ್ಟೆ ಹಾಕಬಾರ್ದು. ಬಂದಿದ್ದಕ್ಕೆ ಭಗವಂತ ಏನು ಕೊಡ್ತಾನೆ ಅದನ್ನು ತೃಪ್ತಿ ಆಗಬೇಕು. ಅದನ್ನು ದೊಡ್ಡ ಮನೆ ಕಟ್ಟೋದಾಗಲಿ, ದೊಡ್ಡ ಕಾರ್ಗಳು ತಳ್ಳೋದಾಗಲಿ, ತುಂಬ ಮದುವೆ ಹಾಕೊಳ್ಳೋದಾಗಲಿ ಎಲ್ಲ ಹೇಳ್ತಿದ್ದಿಲ್ಲ. ಆಮೇಲೆ ನಾನು ಮದುವೆ ಆದಷ್ಟು ಸ್ವಲ್ಪ ಕೊರಳು ಚೈನು ಉಂಗುರ ಎಲ್ಲ ಹಾಕೋತಾ ಇದ್ದೆ. ಮೈಮೇಲೆ ಸ್ವಲ್ಪ ಒಡವಿತ್ತು ನನಗೆ ಮೈ ಮೇಲೆ. ಆಮೇಲೆ ಯಾವುದೋ ವಿಷಯ ಕೇಳಿರೋ, ನನಗೇಂತ ಹೇಳಲಿಲ್ಲ. ಗಂಡಸಿಗೆ ಒಡವೆ ಲಕ್ಷಣ ಕಣೆಯ, ಹೆಂಗಸಿಗೆ ಒಡವೆ ಲಕ್ಷಣ. ಗಂಡಸಿಗೆ ಯಾವತ್ತಿಗೆ ಅವನು ಓಜಸ್ಸು ಲಕ್ಷಣ. ಅವನ ಮಕ್ಕದ ಕಡೆ ಕಳೆ ಇರುತ್ತೆ. ಕಳೆ ಯಾಕೆ ಬರುತ್ತೆ? ಸಾತ್ವಿಕದಿಂದ ಬರುತ್ತೆ. ಇನ್ನು ಅನುಷ್ಠಾನಗಳು, ಸಾತ್ವಿಕತೆ, ನಡತೆಯಿಂದ ಬರುತ್ತೆ. ಅದು ಲಕ್ಷಣ ಕಣೆ ಗಂಡಸಿಗೆ. ಹೆಂಗಸಿಗೆ ಒಡವೆ ಲಕ್ಷಣ. ಹೆಂಗಸಿಗೆ ಎಷ್ಟು ಒಡವೆ ಹಾಕಿ ಚೆನ್ನಾಗಿ ಕಾಣ್ತಾಳೆ, ಲಕ್ಷ್ಮೀ ಥರ ಕಾಣ್ತಾಳೆ. ಎಂತ ತುಂಬ ಒಡವೆ ಒಳ್ಳೆ ಲಕ್ಷ್ಮೀ ಇದ್ದಂಗೆ, ಮಹಾಲಕ್ಷ್ಮಿ ಇದ್ದಂಗೆ ಅಂತಾರೆ. ಗಂಡಸೆ ಒಡವೆ ಹಾಕೊಂಡ್ರೆ ಇವಂಗೆ ಮದುವೆ ಅಂತ ಆಡ್ಕೋತಾರೆ. ನೀನು ನಂಬ್ತಿರೋ ಬಿಡ್ತು. ಅವತ್ತು ನಾನು ಎಲ್ಲ ಬಿಚ್ಚಿಟ್ಟೆ. ನನ್ನ ಸರ, ಒಂದು ಬ್ರೇಸ್ಲೈಟ್ ಇತ್ತು, ಹಾಕೋತಿದ್ದೆ, ಇತ್ತು. ನಮ್ಮ ಸಾಲ ಸೊಲ್ಲ ಹೋಗಿಬಿಡ್ತೀನಿ. ಅವತ್ತು ಸರಿ ಅವತ್ತು ಸಡನ್ನಾಗಿ ನಾನು ಎಲ್ಲನೂ ಬಿಚ್ಚಿಟ್ಟೆ. ಒಂದು ಉಂಗುರ ಸಹಿತ ನಾನು ಒಡವೆ ಧರಿಸಲ್ಲ. ಕೇಳಿದ್ದು ಗಂಡಸಿಗೆ ಒಡವೆ ಅಲ್ಲ ಕಣೆ ಲಕ್ಷಣ, ಅವನಿಗೆ ಓಜಸ್ಸು, ಮಕ್ಕದ ಕಡೆ ಕಳೆ ಲಕ್ಷಣ, ಧೀಮಂತಿಕೆ, ಕಳೆ, ಅನುಷ್ಠಾನ, ವಿದ್ಯಾವಂತಿಕೆ, ಈ ಥರದ ಲಕ್ಷಣ ಗಂಡಸಿಗೆ. ಧೀರ್ತನ ಅವೆಲ್ಲ ಲಕ್ಷಣ. ಹೆಂಗಸಿಗೆ ಲಜ್ಜೆ, ನಾಚಿಕೆ, ಈ ಒಡವೆ, ವಸ್ತ್ರ ಇದೆಲ್ಲ ಭೂಷಣ ಕಣೆ. ಗಂಡಸಿಗೆ ಅವತ್ತೇ ಇವೆ ಒಡವೆ ಲಕ್ಷಣ ಕಣೆ. ಗುರುನಾಥರು ಭಿಕ್ಷೆ ಕಟ್ತಾರೆ ಸರ್. ಯಾರು ಹೋದ್ರೂ ವಿಕಲಾರ ಹೋದರೆ ಇಷ್ಟು ಭಿಕ್ಷೆ ತಗೊಂಡವರೆಯ ಕೊಡ್ರೆಯ, ಇದು ಮಾಡ್ರೆಯ ಅಂತೆಲ್ಲ ಕೊಡೋರು. ತಂದರೆ ಭಿಕ್ಷೆ ಅಂದೇನು? ದಿನಸಿ ಪದಾರ್ಥಗಳು, ದಿನಕ್ಕೆ ನಿತ್ಯಕ್ಕೆ ಬೇಕಾದ ಅಕ್ಕಿ, ಬೇಳೆ, ತುಪ್ಪ, ತರಕಾರಿ, ಕಾಯಿ, ಹಣ್ಣು, ಹೂವು ಎಲ್ಲ ಕೊಡೋರು.
ಆಮೇಲೆ ಮುಂದ್ಗಡೆ ಗುಲಾಬಿ ಗಿಡದ ಹೂಕ್ಕೆ ಅದರಲ್ಲಿ ಕಿತ್ತು ಎಲ್ಲ ಕೊಡೋರು, ಹಾಲು ಕೊಡ್ಸೋರು. ಅದಕ್ಕೆ ಆರತಿ ಮಾಡಿ, ಗುರುನಾಥೇ ಆರತಿ ಮಾಡೋದು, ನಮಗೆಲ್ಲ ಆರತಿ ಮಾಡಿಸಿ ಚಂದ್ರಶೇಖರ್ ಭಾರತಿಗಳದ್ದು 1-2 ಭಜನೆ ಮಾಡಿಸಿ ಕಳಿಸೋರು. ಆಮೇಲೆ ಕೆಲಸತಿ ಜೋಳದ ಸೊಪ್ಪೆ ಸಹಿತ ಕಳಿಸಿದ್ದಾರೆ. ಆಮೇಲೆ ನಮ್ಗೆ ಆಶ್ಚರ್ಯ, ಯಾಕೆ ಜೋಳದ ಸೊಪ್ಪೆ ಕಳಿಸ್ತಾರೆ ಅಂತ. ಒಂದ್ಸರಿ ಯಾರೋ ಒಬ್ರು ತಗೊಂಡು, ನಮ್ಮ ಸ್ನೇಹಿತಗಳು ಯಾರೋ ತಗೊಂಡೋದಾಗ ಮಹಾಸನ್ನಿಧಾನ ಕೇಳಿರಂತೆ, ನಕ್ಬಿಟ್ರಂತೆ, ಇದೇನು ಅವಧೂತರು ಜೋಳದ ಸೊಪ್ಪೆನ ಕಳಿಸ್ಬಿಡೋದೆ, ನಾವೇನು ಸೊಪ್ಪೆ ತಿಂತೀವಿ ಅಂತ ಹಾಸ್ಯ ಮಾಡಿದೆ. ಆಮೇಲೆ ಆಯಿತು, ಇದನ್ನು ಅವಧೂತ ಹತ್ರ ನೀವು ಹೋದರೆ ತಿಳ್ಕೊಂಬರ್ಬೇಕು, ನಿಮ್ಮ ಮುಂಚೆ ಬಂದು ಹೇಳಬೇಕು, ಯಾಕೆ ಸೊಪ್ಪೆ ಯಾಕೆ ಕಳಿಸ್ತೀರಾ ಅಂತ. ಆಮೇಲೆ ಎಲ್ಲ ಭಿಕ್ಷೆ ಕೊಟ್ಟು ಕಳಿಸಿರಂತೆ. ಆಮೇಲೆ ಗುರುನಾಥರು ಕೂತಿದ್ರು, ಭಿಕ್ಷಾ ಎಲ್ಲ ಕೊಟ್ಟು ಅಕ್ಷತೆ ಇಸ್ಕೊಂಡು ಕೊಟ್ಟರು. ಏನು ಹೇಳಿರಯ್ಯ ಅಂತ ಕೇಳಿರಂತೆ. ಎಲ್ಲ ಸರಿ ನಕ್ಬಿಟ್ರು. ಸೊಪ್ಪೆ ಕೊಟ್ಟು ಕಳಿಸ್ಬಿಟ್ರಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ, ಈಗ ಮರ್ತು ಕೊಟ್ಟು ಕಳಿಸ್ಬಿಟ್ರು ಏನಂತ. ಆಗಲ್ಲ ಕಣಯ್ಯ, ಸನ್ನಿಧಾನಕ್ಕೆ ಹಾಲನ್ನು ಕೊಡುವಂಥ ಒಂದು ಹಸುವಿತ್ತು, ಪರ್ಟಿಕ್ಯುಲರ್ ಆದ್ರೆ ಹಾಲನ್ನೇ ಕೊಡೋರು ಅಂತ ಶಿಷ್ಯನಗಳು. ಅದಕ್ಕೆ ಸೊಪ್ಪೆ ಹಾಕಿದೆ. ಇದು ಪವಿತ್ರವಾದ ಚಂದ್ರಶೇಖರ್ ಭಾರತಿಗಳು ಆರತಿ ಮಾಡಿ ಕಳಿಸಿದೆ. ಆ ಸೊಪ್ಪೆ ತಿಂದು ಅದಕ್ಕೆ ಹಾಲು ಸನ್ನಿಧಾನ ಸೇವಿಸ್ತಾರೆ ಅನ್ನೋ ಲೆಕ್ಕದಲ್ಲಿ ಮಾಡಿರೋ. ಆಮೇಲೆ ಇನ್ನೊಬ್ಬರು ಕೇಳಿದಂತೆ, ಸರ್ ಯಾಕೆ ಸರ್ ಅದು ಅಷ್ಟೊಂದು ಶೃಂಗೇರಿ ಸಾವಿರಾರು ಕೋಟಿ ರೂಪಾಯಿ ಇದಿದೆ, 100 ಕೋಟಿ ರೂಪಾಯಿ ಆದಾಯ ಬರುತ್ತೆ, ದಿನ 10 ಕೋಟಿ ರೂಪಾಯಿ ದುಡ್ಡು ಬರುತ್ತೆ, 6 ಲಕ್ಷ ದುಡ್ಡು ಬರುತ್ತೆ, ಭಿಕ್ಷಕ್ಕೆ ಕಳಿಸ್ತಿರಲ್ಲ ಯಾಕೆ ಅಂತ. ಅವ್ರು ಹೇಳಿರಂತೆ, ನೋಡಿಯಾ, ಶಂಕರಾಚಾರ್ಯರು 4 ಕಡೆ ಪೀಠ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಸನಾತನವಾದ ಪೀಠಗಳು. ಹಿಂದೂ ಧರ್ಮ ಸನಾತನ. ಹಿಂದೆ ಇಡೀ ಭೂಮಂಡಲದಲ್ಲಿ ಅರ್ಧ ಭಾಗ ಹಿಂದೂ ಧರ್ಮವೇ ಇತ್ತು, ನಶಿಸಿ ಹೋಗಿ ಭಾರತದಲ್ಲಿ ಮಾತ್ರ ಉಳ್ಕೊಂಡಿದೆ. ಅದನ್ನು ಶಂಕರಾಚಾರ್ಯ ಅವತ್ತೇ ಗ್ರಹಿಸಿ ಇವತ್ತೇನಿದೆ ಭಾರತ ಅಷ್ಟಕ್ಕೆ ಮಾತ್ರ 4 ಪೀಠಗಳು ಮಾಡಿರು. ಈ 3 ಪೀಠಗಳೇನಿದೆ ಅದು ಪುಣ್ಯಭೂಮಿಲಿದೆ. ಕರ್ಮಭೂಮಿ ಪೀಠ ಶೃಂಗೇರಿದು. ಶೃಂಗೇರಿಯಲ್ಲಿ ಪೀಠದಲ್ಲಿದ್ದವರಿಗೆ ತುಂಬ ತಪಶಕ್ತಿ ಬೇಕು. ಇದಕ್ಕೆ ಆ ಪೀಠದ ಶಂಕರಾಚಾರ್ಯರ ಪೀಠದಲ್ಲಿ ಮಹಾಮಹಿಮರೇ ಅಲ್ಲಿ ಇದಾಗಿರ್ತಾರೆ. ಅಲ್ಲಿ ಪೀಠಕ್ಕೆ ಇಲ್ಲಿ ಬರುವಂಥರೋ ದಿನ ಎಂತೆಂಥರೋ ಬಂದು ಪಾಪದ ದ್ರವ್ಯಗಳನ್ನೆಲ್ಲ ತಂದು ಹಾಕಿರ್ತಾರೆ. ಅದರಲ್ಲಿ ಅವಲೇಶ ಸ್ವಲ್ಪ ಇದಾಗಬಾರ್ದು ಅಂತ ಒಬ್ಬ ಪುಣ್ಯ ವಿಶೇಷವಾದ್ದು ಅಂತ ಭಜನೆ ಗಿಜನೆ ಮಾಡಿದ್ದು ಇದು ಮಾಡಿದ್ದು ಅಂತ ಅವ್ರ ದೇಹಕ್ಕೆ ಸೇರಲಿ ಅಂತ ಕಳಿಸ್ತೀನಪ್ಪ, ಇನ್ನೇನು ಉದ್ದೇಶ ಇಲ್ಲ. ಇಲ್ಲಿ ಪೀಠಾಧಿಪತಿಗಳು ಯಾರ್ಯಾರಿರ್ತಾರೆ ಅವರು ಶಂಕರ ಸ್ವರೂಪರೇ ಇರ್ತಾರೆ, ಎಡ್ಕೋಬೇಕು ನೀವು ಕೊನೆ ತನಕಲ್ವಿ ಅಂತ ಬುದ್ಧಿ ಹೇಳಿದ್ರಂಥವ್ರಿಗೆಲ್ಲರೂ. ನಮ್ಮ ಗುರುನಾಥರು ಚಂದ್ರಶೇಖರ್ ಭಾರತಿಗಳನ್ನು ಅತಿಯಾಗಿ ಇದು ಮಾಡೋರು. ಎಲ್ಲರ ಬಗ್ಗೆಲೂ ಅದೇ ಇದು ಗೌರವ ಭಕ್ತಿ ಇತ್ತು. ಚಂದ್ರಶೇಖರ್ ಭಾರತಿಗಳು ಯಾಕೆ ಅಷ್ಟೊಂದು ನಾನು ಕೇಳಿದ್ದೆ, ಏನು ಸಹ ಈ ಥರ ಚಂದ್ರಶೇಖರ್ ಭಾರತಿಗಳು ಅವರು ನಾವು ಕಂಡಂಥ ಅವಧೂತರಂತೆ, ಅವಧೂತ ಸ್ಥಿತಿ ತಲುಪಿಬಿಟ್ಟಿದ್ರು ಅವರು. ಆ ಟೈಮಲ್ಲಿ ಅವ್ರನ್ನ ಗುರುತಿರಲಿಲ್ಲ ಕೆಲವರೆಲ್ಲವ. ಪರಾಕಾಷ್ಠೆ ಏನಿದೆ ಒಬ್ಬ ಮನುಷ್ಯ ಸಾಧಿಸಬೇಕಾದಂಥದ್ದು ದೈವತ್ವವನ್ನು ಸಾಧಿಸಬೇಕಂದ್ರೆ ಸಾಧಿಸಿದ್ರು. ನಿರ್ಲಿಪ್ತವಾಗಿದ್ದರು. ಎಲ್ಲ ಪ್ರಾಪಂಚಿಕವಾದ ವ್ಯಾಮೋಹಗಳು ಎಲ್ಲ ಬಿಟ್ಟಿದ್ದರಿಂದ ಗುರುನಾಥರು ಅವ್ರನ್ನ ಆರಾಧಿಸೋರು ಚಂದ್ರಶೇಖರ್ ಭಾರತಿ. ಅದರಿಂದ ಚಂದ್ರಶೇಖರ್ ಭಾರತಿಗಳು ಅವರಿಗೆ ಪರಮಪ್ರಿಯವಾದ ಮತ್ತು ಅಷ್ಟೊಂದು ಇದು ಹತ್ತಿರವಾದ ಗುರುಗಳು ಅವರು. ಅವರಲ್ಲಿ ಆ ಚಂದ್ರಶೇಖರ್ ಭಾರತಿಗಳಲ್ಲಿ ಆ ಶಕ್ತಿ ಎಲ್ಲರಿಗೂ ಇರುತ್ತೆ, ಆದರೆ ಅವರು ವಿನೂತನವಾಗಿ ಒಂದು ಇದು ಅವಧೂತ ಸ್ಥಿತಿಯನ್ನು ತಲುಪಿದಂಥ ಮಹಾಗುರುಗಳು ಚಂದ್ರಶೇಖರ್ ಭಾರತಿಗಳು ತಮ್ಮ ಪರಮಗುಣವನ್ನು ಕಂಡಿದ್ರು. ಒಂದ್ಸತಿ ಹಿಂಗೆ ಗುರುನಾಥರ ಮನೆಗೆ ಬೆಳಗ್ಗೆನೆ ಹೋದೆ. ಗುರುಗಳು ಬೆಳಿಗ್ಗೆಯಿಂದ ಮಾತಾಡ್ಸಿದ್ರು. ಮಾತಾಡ್ಸಲ್ಲ ಆದ್ಮೇಲೆ ತಿಂಡಿ ಕೊಟ್ರು, ಆಯ್ತು, ದರ್ಶನ ಮಾಡಿದೆ. ನನ್ಗೇನ್ ಕೇಳ್ಬೇಕೋ ನನ್ ಕಷ್ಟಗಳೆಲ್ಲ ಹೇಳ್ಕೊಂಡೆ, ಅದಕ್ಕೇನ್ ಹೇಳ್ಬೇಕೋ ಪರಿಹಾರಗಳೆಲ್ಲ ಹೇಳಿದ್ರು. ಬರ್ತೀನಿ ಗುರುಗಳೇ ಅಂತೆ. ಇರಯ್ಯ ಹೋಗೋ ಅಂತೆ ಅಂದ್ರು. ಬೆಳಿಗ್ಗೆ 10 ಗಂಟೆ ಆಯ್ತು. ಮತ್ತೆ ಗುರುಗಳೇ ಹೊರಡ್ತೀನಿ ಅಂದೆ. ಇರಯ್ಯ ಹೋಗು ಅಂತ ಅಂದ್ರು. 1 ಗಂಟೆ ಆಯ್ತು, ಹಾಗೆ 4 ಗಂಟೆ ಆಯ್ತು, ಸಾಯಂಕಾಲ 7 ಗಂಟೆ ತನಕನೂ ಆಯ್ತು. ಆಮೇಲೆ ಅಂದೆ, ಗುರುಗಳೇ ಇಷ್ಟೊತ್ತಲ್ಲಿ ಮತ್ತೆ ನಮ್ಮೂರ್ ಕಡೆ ಹೋಗಕ್ ಕಷ್ಟ ಆಗುತ್ತೆ ಅಂದೆ. ಇರಯ್ಯ ಹೋಗು ಅಂತ ಅಂದ್ರು. 9 ಗಂಟೆನೂ ಆಗೋಯ್ತು. ಆಮೇಲೆ ಅಂದೆ, ಗುರುಗಳೇ ನಮ್ಮೂರ್ಗೆ ಇನ್ನು ನಾನು ಕಡೂರ್ಗ್ ಹೋಗಿ ಅಲ್ಲಿಂದ ಬಸ್ ಟ್ರೈನ್ ಹಿಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ, ಇನ್ನು ಹೋಗಕ್ ಕಷ್ಟವೇ ನಂಗೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನೀವ್ ಇಲ್ಲಿ ನೋಡ್ರೆ ಹೋಗ್ಬೇಡ ಅಂತೀರಿ, ಇರು ಅಂತೀರಿ, ಇನ್ನು ಹೋಗ್ಲೇಬೇಕಲ್ಲ, ನಾನ್ ನಾಳೆ ಬೆಳಗ್ಗೆ ಹೋಗ್ಬೇಕು, ಕೆಲ್ಸ ಇದೆ ಅಂತ ಅಂದ್ರು. ಪುನಃ ಇರಯ್ಯ ಹೋಗುವಂತೆ ಅಂದ್ರು. ಸರಿ ಆಯ್ತು, ಏನೋ ಗುರು ಇಚ್ಛೆ ಏನಿದ್ಯಾ ಏನ್ ಕಚ್ಚೋ, ನಾವು ಹೊರಡ್ಕೊಂಡು ಹೋಗಲ್ಲೇನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡೋರು,
ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೆ. ಅಷ್ಟೊಂದು ಕರೆಕ್ಟ್ ಆಗಿ ರಾತ್ರಿ 11 ಗಂಟೆ ಸಮಯ. ನಾ ಇನ್ನೇನ್ ಮಾಡೋದು, ಅಲ್ಲೇ ಎಲ್ಲಾರ ಮಲಿಕೊಳ್ಳೋದು ಅನ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ. 11 ಗಂಟೆಗೆ ಯಾರೊಬ್ರು ದಂಪತಿಗಳು ಕಾರಲ್ಲಿ ಮೈಸೂರ್ ಕಡೆಯಿಂದ ಬಂದ್ರು, ಚಾಮರಾಜನಗರದ ಕಡೆಯವರು ಬಂದವ್ರೆಯ ನಮಸ್ಕಾರ ಮಾಡಿದ್ರು. ಅವಾಗ ಏನಿತ್ತೋ ಗುರುಗಳು ಪ್ರಸಾದ ರೂಪದಲ್ಲಿ ಕೊಟ್ರು, ತಿಂಡಿನೋ ಕಾಫಿನೋ ಏನೋ ಕೊಟ್ರು. ಅವ್ರ ಕಷ್ಟ ಸುಖ ಹೇಳ್ಕೊಂಡ್ರು, ಮಾತಾಡಿದ್ರು. ಸರಿ ಆಯ್ತು ಅಂತ ಹೇಳಿ ಹೊರಡ್ತೀವಿ ಅಂದ್ರು. ಅವಾಗ ಅವ್ರಿಗೆ ಕರೆದ್ಬಿಟ್ಟು, ಮೈಸೂರಿಂದ ಒಂದ್ ಜೀವರಾಶಿ ಬಂದಿದೆ, ಅವ್ರನ್ನೇನಾರು ಒಂಚೂರು ಊರಿಗೆ ತಪ್ಸಕಾತ್ಯ ಅಂದ್ರು. ಯಾರು ಅಂತ ಕೇಳಿದ್ರು, ಅಲ್ಲಿ ಕೂತಿಯನಲ್ಲ ಅವನು ಹುಡುಗ ಅಂತ, ಕಳಿಸ್ಕೊಡಿ ಗುರುಗಳೇ ಅಂತ. ಆಯ್ತು ಅಂದ್ಬಿಟ್ಟು ನಾನು ಬರ್ತೀನಿ ಗುರುಗಳೇ ಅಂದೆ, ನಮಸ್ಕಾರ ಮಾಡಿದೆ, ಹೊರಟೆ. ಬಂದಿದ್ದವ್ರು ಮೈಸೂರಿನಿಂದ ಬಂದಂತ ಗಂಡಸರು ಹೇಳಿದ್ರು, ಹುಷಾರು, ಗಾಡಿಯಲ್ಲಿ ಪೆಟ್ರೋಲ್ ಕಡಿಮೆ ಇದೆ, ಇಲ್ಲೇ ಹೋಗ್ತಾ ಎಲ್ಲಾರು ಬಂಕಲ್ಲಿ ಹಾಕಿಸ್ಕೊಂಡು ಹೋಗ್ಬಿಡಿ. ಆಮೇಲೆ ಹೋಗೋ ರೋಡಲ್ಲಿ ಒಬ್ರು ಅಜ್ಜಿ ನಿಮ್ಗೆ ಫ್ಲಾಸ್ಕ್ ಅಲ್ಲಿ ಕಾಫಿ ಹಿಡ್ಕೊಂಡು ಕಾಯ್ತಾ ನಿಂತಿರ್ತಾರೆ, ಆ ವಯಸ್ಸಾದ ಅಜ್ಜಿ, ಒಂಚೂರು ಗಮನಿಸ್ಕೊಂಡು ಹೋಗಿ, ಕಾಫಿ ಕೊಡ್ತಾರೆ, ಕುಡ್ಕೊಂಡು ಹೋಗೋರಂತೆ ಅಂತ ಅಂದ್ಬಿಟ್ಟು ಹೇಳಿ ಕಳ್ಸಿದ್ರು. ಸರಿ ಆಯ್ತು ಅಂದ್ಬಿಟ್ಟು 3 ಜನ ಕಾರ್ ಕೂತಿದ್ವಿ. ಡ್ರೈವರು ಕಾರ್ ಓಡಿಸ್ತಿದ್ದ. ಅವ್ರಂದ್ರು, ನೀವು ಮುಂದ್ಗಡೆ ಕೂತ್ಕೊಳ್ಳಿ, ನೀವು ಒಂಚೂರು ಗಮನಿಸ್ಬೋದು ಗುರುನಾಥ್ರು ಏನ್ ಹೇಳ್ತಾರೋ ಅದನ್ನ ಅಂತ. ಸರಿ ಅನ್ಬಿಟ್ಟು ಮುಂದ್ಗಡೆ ಕೂತಿದ್ದೆ. ಸರಿ ಒಂದ್ ಸ್ವಲ್ಪ ದೂರ ಬಾಣಾವರ ಬಂತು. ಬಾಣಾವರ ಆದ್ಮೇಲೆ ಅರಸೀಕೆರೆ ಬಾಣಾವರ ದಾಟ ಒಂದ್ ಸ್ವಲ್ಪ ಮುಂದೆ ಬಂದ್ವಿ. ಅಷ್ಟೊತ್ ಕಡೆ ಒಂದ್ ಎಡಗಡೆನಲ್ಲಿ ಒಂದು ಮನೆ ಭಾಗ ಮೈನ್ ರೋಡ್ ಅಲ್ಲೇನೆ ಒಂದ್ ಅಜ್ಜಿ ಫ್ಲಾಸ್ಕ್ ಇಟ್ಕೊಂಡು ನಿಂತಿತ್ತು. ಸರಿ ಅನ್ಬಿಟ್ಟು ಗುರುನಾಥ್ ಹೇಳಿದವ್ರು ಇವ್ರೆ ಅಂತ ಕಾಣುತ್ತೆ ಅಂತ ಹೇಳಿ ಕಾರ್ ನಿಲ್ಸಿದ್ವಿ. ಹೋಗ್ ಕೇಳಿದ್ವಿ, ಏನಜ್ಜಿ ಇಲ್ಲಿ ಅಂತಂದ್ವಿ. ಗುರುನಾಥ್ರು ಕಳ್ಸ್ಕೊಟ್ರಾ ಅಂತಂದ್ರು. ಹೌದು ಅಂದ್ವಿ. ಬನ್ನಿ ಕಾಫಿ ಕುಡಿಯೋರಂತೆ ಅಂದ್ರು. ಸರಿ ಒಳಗ್ ಕರ್ಕೊಂಡು ಹೋದ್ರು. ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ರು. ಆಮೇಲೆ ಒಂಚೂರು ಕಾಫಿ ಕುಡಿಯಿರಿ ಅಂದ್ರು, ಕೊಟ್ರು. ಉಪ್ಪಿಟ್ಟು ಮಾಡಿದೀನಿ, ಒಂಚೂರು ತಿಂತೀರಾ ಅಂತ ಅಂದ್ರು. ತಿಂತೀವಿ ಅಂದ್ವಿ. ಒಂಚೂರು ಹಾಕೊಟ್ರು, ತಿಂದ್ವಿ. ಕಾಫಿ ತಿಂಡಿ ತಿಂತೀರಿ, ಒಂಚೂರು ಕಾಫಿ ಕುಡೀರಿ ಅಂದ್ರು. ಅಜ್ಜಿ ವಿಶ್ವಾಸಕ್ಕೆ ನಾವಿನ್ನೇನು ಮಾಡೋಕ್ಕಾಗಲ್ಲ, ತಾಯಿ ಸ್ವರೂಪ ಅಂತ ಹೇಳಿ ಕಡೆಗೆ 3 ಜನನೂ ಉಪ್ಪಿಟ್ಟು ತಿಂದು ಕಾಫಿನೂ ಕುಡಿದ್ವಿ. ಆಮೇಲೆ ತಕ್ಷಣ ಅಜ್ಜಿದವರು, ಅಪ್ಪ ಪರಮಾತ್ಮ ಇವತ್ ನನ್ನ ಕೋರಿಕೆನ ಈಡೇರ್ಸಿದ್ರಲ್ಲ ಅಂತೇಳಿ ಕೈ ಮುಗಿದ್ರು ಗುರುನಾಥ್ರ ಫೋಟೋಗೆ. ನಾವು ಅಜ್ಜಿಗೆ ನಮಸ್ಕಾರ ಮಾಡಿದ್ವಿ, ಕೂತ್ಕೊಂಡ್ವಿ. ಒಂದ್ ಸ್ವಲ್ಪ ಮುಂದೆ ಹೋದ್ವಿ. ಆ ಮನುಷ್ಯಂಗ್ ಹೇಳಿದ್ರು ಗುರುನಾಥ್ರು, ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಅಂತ. ನಾನು ಅಂತರ್ಲಿ ಹೇಳಿದ್ರೆ, ಗುರುಗಳು ಹೇಳಿದಾರಲ್ಲ ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡಿ ಅಂತ. ಅಯ್ಯಪ್ಪ ಕೇಳಲೇ ಇಲ್ಲ, ಹಿಂದೆ ಸಿಗಕ್ ಬಂದ್ರೆ ಏನಾಗಲ್ಲ. ಒಂದ್ ಸ್ವಲ್ಪ ದೂರ ಮುಂದೆ ಹೋದ್ವಿ. ಹೋಗೋದಷ್ಟು ಕರೆಕ್ಟ್ ಆಗಿ ಏನಾಯ್ತು, ಪೆಟ್ರೋಲ್ ಖಾಲಿ ಆಗೋಯ್ತು. ಗಾಡಿಲಿ, ಕಾರಲ್ಲಿ ಪೆಟ್ರೋಲೇ ಇಲ್ಲ. ಕಾರ್ ನಿಂತೆ ಹೋಯ್ತು ನಡು ರಸ್ತೆಯಲ್ಲಿ. ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತ ನಾನು ಅಂದೆ. ಗುರುಗಳು ಹೇಳಿದ ಮಾತು ಕೇಳಲಿಲ್ಲ, ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡಿದ್ರೆ ನಿಮ್ಗೂ ಅನುಕೂಲ ಆಗೋದು, ನೀವು ಅವ್ರ ಮಾತನ್ನ ಇದು ಮಾಡಿದ್ರಿ, ಮೀರಿದ್ರಿ, ನೋಡಿ ಇವಾಗ ಈ ಸ್ಥಿತಿ ಬಂತು ಅಂತ ಅಂದ್ಬಿಟ್ಟು ಅಂದೆ. ಅಯ್ಯೋ ಏನ್ ಮಾಡೋದು ಅಂತ. ಪಾಪ ಹೆಣ್ಮಗಳು ಪಾಪ ಕಾರಲ್ಲಿ ಕೂತಿರ, ಅವ್ರಿಗೂ ಒಂದ್ ಸ್ವಲ್ಪ ಹೆದರಿಕೆ. ಕತ್ಲೆ ಬೇರೆ ರಾತ್ರಿ. ಅಷ್ಟೊತ್ತಿಗೆ ಕಾರಿನ ನಾವು ಇಳಿದ್ವಿ. ಅಲ್ಲಿ ಯಾರೋ ಇಬ್ರು ಹುಡುಗರು ಬೈಕಲ್ಲಿ ಬರ್ತಿದ್ರು. ಅವ್ರಿಗೆ ಕೈ ತೋರಿಸಿದ್ವಿ, ಏನಪ್ಪಾ ಒಂಚೂರು ಒಂದ್ ಸ್ವಲ್ಪ ಸಹಾಯ ಮಾಡೋಕ್ಕಾಗತ್ತ ಅಂತ. ಏನ್ ಸರ್ ಅಂದ್ರು, ಕಾರಲ್ಲಿ ಪೆಟ್ರೋಲ್ ಕಡಿಮೆ ಆಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟಿದೆ, ಒಂಚೂರು ಪೆಟ್ರೋಲ್ ಬೇಕಲ್ಲ ಅಂತ. ಅಷ್ಟೊತ್ತಿಗೆ ಆ ಹುಡುಗ ಏನ್ ಮಾಡ್ದ, ಒಬ್ಬನ್ ಇಳಿಸ್ಬಿಟ್ಟು, ನೀವು ಕೂತ್ಕೊಳ್ಳಿ ಸರ್, ನಿಮ್ಗೆ ಪೆಟ್ರೋಲ್ ತರ್ಸ್ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ. ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಕ್ಯಾನ್ ಅಲ್ಲಿ 10 ಲೀಟರ್ ಪೆಟ್ರೋಲು, ಹಾಲ್ಗೆ ಎಲ್ಲ ಇಸ್ಕೊಂಡು ಕರ್ಕೊಂಬಂದ. ಕಾರ್ ಪೆಟ್ರೋಲ್ಗೆ ಹಾಕಿಸ್ಬಿಟ್ಟು, ನಾನು ಕ್ಯಾನ್ ತಲುಪಿಸ್ತೀನಿ ಸರ್, ನೀವು ಹೊರಡಿ ಅಂತಂದ. ಕಾರ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಎಲ್ಲ ಆಯ್ತು. ಮೈಸೂರು ತಲುಪಿದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ. ಅವತ್ತು 15 ದಿನ ಬಿಟ್ಟು ಮತ್ತೆ ಅವರು ಬಂದಿದ್ರು ಯಾವ್ದೋ ಲೆಕ್ಕದಲ್ಲಿ. ಅಚಾನಕ್ಕಾಗಿ ನಾನು ಹೋಗಿದ್ದೆ. ಅವತ್ ಹೋದ್ರೆ ನಾವು ಇದೀವಿ, ಅವರು ಇದ್ರು. ಅವಾಗ ಹೇಳಿದ್ರು, ಅವತ್ ನನ್ ಮಾತ್ ನೀವು ಮೀರ್ಬಿಟ್ಟು ಹೋದ್ರಿ, ಎಷ್ಟು ಅನ್ವಯಿಸಂಗಾಯ್ತು ನೋಡಿ ರಾತ್ರಿ ಕತ್ಲಲ್ಲಿ. ಬೇಕಿತ್ತ, ಅದಕ್ಕೆ ನಮ್ ಮಾತ್ ಕೇಳ್ಬೇಕು, ನೀವು ಹೇಳಿದ ಮಾತನ್ನ ನೀವು ಕೇಳೋದಿಲ್ಲ, ನಿಮ್ದೇ ಉದ್ದಟತನ ಮಾಡ್ತೀರಿ, ಹಿಂಗೆಲ್ಲ ಮಾಡ್ಬೇಡಿ. ಇವತ್ತೇನೋ ಬಚಾವಾದ್ರಿ, ಬಾಕಿ ದಿನ ಹಿಂಗಾಗತ್ತೆ, ಹಿಂಗೆಲ್ಲ ಕೇಳ್ದೆ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು, ನಿಮ್ದೇ ಒಂದು ಇದನ್ ಮಾಡ್ಬಾರ್ದು ಅಂತ ಹೇಳಿ ಇದ್ ಮಾಡ್ತಾರೆ. ಅವಾಗ ಆಯ್ತು, ತಪ್ಪಾಯ್ತು ಗುರುಗಳ ಮೇಲೆ ಹಂಗ್ ಮಾಡಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಈ ತರದೊಂದು ಸಂಗತಿ ನಡೀತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.